ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ತಳಕ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ತೀವ್ರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು, ಚರಂಡಿ ವ್ಯವಸ್ಥೆಯ ಅವ್ಯವಸ್ಥೆಯಿಂದ ರಸ್ತೆ ಮೇಲೆ ಮಲಿನ ನೀರು ಹರಿದು ದುರ್ವಾಸನೆ ಉಂಟಾಗಿರುವುದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಸುತ್ತಾಡಿದ ನಂತರ ಮಾತನಾಡಿದ ಉಮೇಶ್ ಕೆ ಮುದ್ನಾಳ್, ಪ್ರಮುಖ ಬೀದಿಯಲ್ಲಿ ಸಮರ್ಪಕ ಒಳಚರಂಡಿ ಹಾಗೂ ರಸ್ತೆ ವ್ಯವಸ್ಥೆ ಇಲ್ಲದ ಕಾರಣ ತಗ್ಗುಗುಂಡಿಯಲ್ಲಿ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಮಲೇರಿಯಾ ಸೇರಿ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದರು. ಅವರು 2021-22ನೇ ಸಾಲಿನಲ್ಲಿ ನಡೆದ 2 ಕಾಮಗಾರಿಯಲ್ಲಿ ಗಂಭೀರ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದರು. ಬಸವನಗುಡಿಯಿಂದ ಹಳ್ಳದವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಬಿಲ್ ನಂಬರ್ 309ರಲ್ಲಿ 42,560 ಹಾಗೂ ಬಿಲ್ ನಂಬರ್ 3515ರಲ್ಲಿ 41,440 ಹಣ ಬಿಡುಗಡೆಗೊಂಡಿದ್ರೂ ಕೂಡ ಕಾಮಗಾರಿ ಮಾಡಿಲ್ಲ. ಬಸವನಕಟ್ಟಿ ಸಮೀಪ ದನ ಕರುಗಳಿಗೆ ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣಕ್ಕೆ ಬಿಲ್ ನಂಬರ್ 310ರಲ್ಲಿ 24,610 ಹಾಗೂ ಬಿಲ್ ನಂಬರ್ 3,516ರಲ್ಲಿ 7,817 ಹಣ ಪಾವತಿಯಾಗಿದ್ರೂ ಕೂಡ ತೊಟ್ಟಿ ನಿರ್ಮಾಣವಾಗಿಲ್ಲ. ಈ 2 ಕಾಮಗಾರಿಗಳನ್ನ ಮಾಡದೆ ಸಂಪೂರ್ಣ ಹಣ ಲೂಟಿ ಮಾಡಲಾಗಿದೆ ಅಂತ ಆರೋಪಿಸಿದ್ರು. ಹಿಂದಿನ ಪಿಡಿಒ ನೀಲಕಂಠ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ಮೇಲಧಿಕಾರಿಗಳು ಶಾಮೀಲಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದಿದ್ದಾರೆ. ಗ್ರಾಮದ ಪರಿಸ್ಥಿತಿ ಹದಗೆಡುವುದಕ್ಕೆ ಪಿಡಿಒಗಳ ಬೇಜವಾಬ್ದಾರಿಯೇ ಪ್ರಮುಖ ಕಾರಣವಾಗಿದ್ದು, ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮಸ್ಥರೊಂದಿಗೆ ಸೇರಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಉಮೇಶ್ ಕೆ ಮುದ್ನಾಳ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ದಾರಿ ತಿರುಗಬೇಕಾದ್ರ ಹಗಲ ರಾತ್ರಿ ಬೀಳುತ್ತೀವಿ, ಹೇಳ್ತೀವಿ, ಒಟ್ಟ ಮೂರಿ ಚರಂಡಿ ಇದಾದ, ದಾರಿ ಇದಾದ, ಇವಾಗ ಒಟ್ಟ ಅದೇನಾದ ಸರಿಪಡಿಸ್ಬೇಕು. ಈ ಯಾರು ಬಂದ್ರನ್ನ ನಮ್ಗೆ ಸರಿಪಡಿಸಿ ಮುಂದಿನ ಕೆಲಸ ನೀವು ಕೇಳ್ರಿ, ನಾವು ಮಾಡಕ್ಕೆ ಸಿದ್ದೀವಿ. ನಾವು ಯಾದಗಿರಿ ತಾಲೂಕಿನ ತಳಕ ಗ್ರಾಮದಲ್ಲಿ ನೀರಿನ ತೊಟ್ಟಿ ಮತ್ತು ಬಸವಣ್ಣ ಟೆಂಪಲಿಂದ ಸಿಸಿ ಚರಂಡಿ ಮಾಡಿವಿ ಅಂತ ಹೇಳಿ ಬೇರೆ ಫೋಟೋಗಳನ್ನು ಹಚ್ಚಿ ಸುಮಾರು 1 ಲಕ್ಷಕ್ಕೂ ಹೆಚ್ಚಿಗೆ ಹಣ ಲೂಟಿ ಮಾಡಿರ್ತಕ್ಕಂಥ ಇಂದಿನ ಪಿಡಿಒ ನೀಲಕಂಠ ಇಷ್ಟೊಂದು ಮಾಡಿದಾನ. ಈಗ ಮುದ್ನಾಳದಲ್ಲಿ ಗೋದಾಮದಲ್ಲಿ ಅಕ್ರಮ ಮಾಡ್ಯಾರ, ಮತ್ತು ಗ್ರಂಥಾಲಯದಲ್ಲಿ ಅಕ್ರಮ ಮಾಡಿರೋದು ಕಂಪ್ಲೇಂಟ್ ಕೊಟ್ಟರು. 8 ತಿಂಗಳಾದರೂ ಕೂಡ ತಾಲೂಕ್ ಪಂಚಾಯತಿಯೋ ಜಿಲ್ಲಾ ಪಂಚಾಯತ್ನಲ್ಲಿರ್ತಕ್ಕಂಥ ದೇವ್ರ ಮನಿ ಇವರೆಲ್ಲ ಅವ್ರು ಬೆನ್ನಿಗೆ ನಿಂತು ಕೆಲಸ ಮಾಡ್ತಾರಲ್ಲ, ಇವ್ರಿಗೆ ಸಂಪೂರ್ಣ ನಾಚಿಗೆ ಬರ್ಬೇಕು. ಇವ್ರಿಗೆ ಇಷ್ಟೆಲ್ಲ ಕೆಲಸ ಮಾಡ್ಲಿರೋ ಹಣ ಫ್ರಾಡ್ ಮಾಡಿರ್ತಕ್ಕಂಥ ನೀವೆಷ್ಟು ತಿಂದ್ರಿ? ಈಗ ಅವ್ರ ಮ್ಯಾಗಲ್ಲ, ಈಗ ನಿಮ್ಮ ಮ್ಯಾಗನೂ ಕೂಡ ಏನಾದ್ರೆ ಪೊಲೀಸ್ ಪ್ರಕರಣ ದಾಖಲು ಮಾಡ್ಬೇಕಾಗ್ತದೆ. ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಅಮೌಂಟು, ನರೇಗಾ ಅಮೌಂಟ್ನಲ್ಲಿ ಕೆಲಸ ಆದರೆ ಸರಿಯಾಗಿ ಪೇಮೆಂಟ್ ಆಗಲ್ಲ. ಆದ್ರೆ ಕೆಲಸ ಮಾಡಲಾರ್ದ ಅಮೌಂಟ್ ಲೂಟಿ ಮಾಡ್ಲಾಕ ಅಲ್ಲಿ ಸ್ಥಳಕ್ಕೆ ಹೋಗೋದೆ, GPS ಫೋಟೋ ತೊಗೋದೆ, ಅದು ಕಾಮಗಾರಿ ನೋಡದೆ ನೀವು ಅಮೌಂಟ್ ಹೆಂಗೆ ನೀವು ಅವರಿಗೆ ಕೊಟ್ಟಿದ್ರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದ. ತಕ್ಷಣ ಅವು ಅಲ್ಲಿ ನೀರಿನ ತೊಟ್ಟಿ ಆಗ್ಬೇಕು ಬಸವಣ್ಣ ಕಟ್ಟೆಯಲ್ಲಿ, ಆ ಬಸವಣ್ಣ ಗುಡಿಯಿಂದ ಚರಂಡಿ ಸಿಸಿ ಚರಂಡಿ ಆಗಬೇಕು, ಮತ್ತು ಅವನ ಮ್ಯಾಗ ಕೇಸ್ ಆಗಬೇಕು. ಅಷ್ಟೆಲ್ಲ ಮಾಡಿದಾರು ಕೂಡ ಸುಮಾರು 5 ವರ್ಷ ಅಲ್ಲಿ ಪಿಡಿಯಾಗಿ ಕೆಲಸ ಮಾಡೋದನ್ಬಿಟ್ಟು, ಅಭಿವೃದ್ಧಿ ಮಾಡೋದನ್ಬಿಟ್ಟು ಗ್ರಾಮ ಆ ಊರು ಗಬ್ಬೆದ್ದು ನಾರ್ಲಾಕತ್ತದ, ಒಳಗರ ಸಾಂಕ್ರಾಮಿಕ ರೋಗ ಬರ್ಲಾಕತ್ತದ. ಅಂಥ ಪಿಡಿಯೋನ ಇವತ್ತು 5 ವರ್ಷ ಅಲ್ಲಿ ಇದ್ದು 2 ಪಂಚಾಯತಿ ಇನ್ಚಾರ್ಜ್ ಇದ್ದು ಎಷ್ಟು ಲೂಟಿ ಮಾಡಿರ್ಬೋದು ಅದು ಸಂಪೂರ್ಣ ತನಿಖೆ ಆಗಬೇಕು. ಇವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ರೆ ಅವರೆಲ್ಲ ಜೈಲು ಬಾಗಿಲು ತಟ್ಟತಕ್ಕಂಥ ಕೆಲಸ ಆಗಬೇಕು. ಮುಂದೆ ಇಂಥ ಕೆಲಸ ಯಾವ ಒಬ್ಬನು ಮಾಡಬಾರ್ದು. ಸರ್ಕಾರ ಸಂಬಳ ಕೊಟ್ಟು ನಿಮಗೆಲ್ಲ ನೇಮಕ ಮಾಡಿರೋದನ್ನು ಸಾರ್ವಜನಿಕರ ಅನುಕೂಲ ಮಾಡಿ ಅಭಿವೃದ್ಧಿ ಮಾಡಕ್ಕೆ, ಅದನ್ನು ಬಿಟ್ಟು ಅದು ಫ್ರಾಡ್ ಮಾಡ್ತಕ್ಕಂಥ ಕೆಲಸ, ಹಣ ಲೂಟಿ ಮಾಡಿದವನಿಗೆ ನೀವು ಬೆನ್ನಿಗೆ ನಿಂದಿರ್ತಕ್ಕಂಥ ಇಂಥ ನಾಚಿಕೆಟ್ಟ ಅಧಿಕಾರಿಗಳು ನಮ್ಮ ಯಾದಗಿರಿ ಮರದ ಹಾಳು ಮಾಡ್ಲಾಕತ್ರಿ. ನಿಮಗೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಬಿಡೋದಲ್ಲ. ಮುಂದಿನ ದಿವಸದಲ್ಲಿ 1 ವಾರದಾಗ ಇವೆಲ್ಲ ಸಮಸ್ಯೆ ಇತ್ಯರ್ಥ ಆಗಲಿಲ್ಲ ಅಂದರೆ ನಿಮ್ಮೆಲ್ಲರೂ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಕಟ್ಟಿಗೆಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಪವನ, ಸೋನು ರಾಠೋಡ್, ಗಂಗಣ್ಣ, ಯಲ್ಲಪ್ಪ, ಯಾವಣ್ಣ, ಮಹೇಶ್, ಮುದಕಪ್ಪ, ಶಿವಪ್ಪ, ಯಲ್ಲಮ್ಮ, ಗಿರೆಮ್ಮ ಸೇರಿ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.